ದಿನಾಂಕ 1999 ಡಿಸೆಂಬರ್ 24. ಸಮಯ ಸಾಯಂಕಾಲ 5:30. ಸ್ಥಳ ನೇಪಾಳದ ಕಠ್ಮಂಡು. ಎಲ್ಲವೂ ಸರಿಯಾಗಿಯೇ ಇತ್ತು. ನೇಪಾಳದ ತ್ರಿಭುವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ATCಯಿಂದ ಕ್ಲಿಯರ್ಲೈನ್ಸ್ ಪಡೆದಂತಹ ಇಂಡಿಯನ್ ಏರ್ಲೈನ್ಸ್ನ ಪ್ಲೇನ್ IC-814 ರನ್ವೇಗೆ ಇಳಿದು ಭಾರತದ ರಾಜಧಾನಿ ದೆಹಲಿಯತ್ತ ಹಾರಿತು. ಆದರೆ ಮುಂದೆ ನಡೆದಿದ್ದು ಘೋರ ಕೃತ್ಯ, ಭಾರತೀಯರ ಘೋರ ಅಪಮಾನ. ಅದೇನಾಯಿತು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ವೀಕ್ಷಕರೇ, 191 ಜನ ಪ್ರಯಾಣಿಕರನ್ನು ಹೊತ್ತ ಇಂಡಿಯನ್ ಏರ್ಲೈನ್ಸ್ನ IC-814 ಪ್ಲೇನ್ ಸಹಜ ಸ್ಥಿತಿಯಲ್ಲಿಯೇ ಸಾಯಂಕಾಲ 5:30 ನೇಪಾಳದ ತ್ರಿಭುವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಪ್ರಯಾಣ ಆರಂಭಿಸಿತು. ಈ ಪ್ಲೇನ್ ದೆಹಲಿಯ ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆಗಬೇಕಿತ್ತು. ಆದರೆ IC-814 ಪ್ಲೇನ್ ನೇಪಾಳದ ಏರ್ಸ್ಪೇಸ್ ದಾಟಿ ಇಂಡಿಯನ್ ಏರ್ಸ್ಪೇಸ್ಗೆ ಎಂಟರ್ ಆದ ತಕ್ಷಣ ಪ್ಲೇನ್ನಲ್ಲಿಯೇ ಪ್ರಯಾಣಿಕರೊಂದಿಗೆ ಕುಳಿತಿದ್ದ ಇಬ್ರಾಹಿಂ ಅಖ್ತರ್, ಶಾಹಿದ್ ಅಖ್ತರ್ ಸಯೀದ್, ಸನ್ನಿ ಅಹ್ಮದ್ ಕಾಜಿ, ಶಾಕಿರ್ ಮತ್ತು ಮಿಸ್ಟ್ರಿ ಜಹೂರ್ ಇಬ್ರಾಹಿಂ ಎಂಬ 5 ಜನ ಮುಸುಕುದಾರಿ ಹೈಜಾಕರ್ಸ್ ಆಕ್ಟಿವ್ ಆದರು. ತಮ್ಮ ಬಳಿ ಇರುವ ಶಸ್ತ್ರಾಸ್ತ್ರಗಳನ್ನು ತೋರಿಸಿ ಎಲ್ಲ ಪ್ರಯಾಣಿಕರನ್ನು ಒತ್ತೆ ಆಳುಗಳನ್ನಾಗಿ ಇಟ್ಟುಕೊಂಡರು. ಈ 5ರಲ್ಲಿ ಒಬ್ಬ ಹೈಜಾಕರ್ ಪೈಲಟ್ ಇರುವ ಕಾಕ್ ಪೀಟ್ಗೆ ನುಗ್ಗಿ ಮುಖ್ಯ ಪೈಲಟ್ ದೇವಿ ಶರಣ್ ಹಾಗೂ ಇತರ ಸಹಾಯಕ ಪೈಲಟರನ್ನು ಹೆದರಿಸಿ ವಿಮಾನವನ್ನು ಪಶ್ಚಿಮಕ್ಕೆ ಇರುವ ಪಾಕಿಸ್ತಾನದ ಲಾಹೋರ್ ಕಡೆಗೆ ತಿರುಗಿಸಲು ಹೇಳಿದನು. ಆತನ ಮಾತನ್ನು ನಿರಾಕರಿಸಿದ ದೇವಿ ಶರಣ್, ಈ ಪ್ಲೇನ್ಗೆ ಕೇವಲ ದೆಹಲಿವರೆಗೆ ಹೋಗಲು ಬೇಕಾದಷ್ಟು ಫ್ಯೂಲನ್ನು ಮಾತ್ರ ತುಂಬಿಸಲಾಗಿದೆ, ಲಾಹೋರ್ವರೆಗೂ ಹೋಗಲಾರದು ಎಂದರು. ಆಗ ಆ ಹೈಜಾಕರ್, ನಮ್ಮ 4 ಎಲ್ಲ ಪ್ರಯಾಣಿಕರನ್ನು ಬಂಧಿಸಿದ್ದಾರೆ, ನೀನು ಲಾಹೋರ್ ಕಡೆಗೆ ತಿರುಗಿಸದಿದ್ದರೆ ಪ್ರಯಾಣಿಕರನ್ನು ಕೊಲ್ಲಲಾಗುವುದು ಎಂದು ಹೆದರಿಸಿದನು. ಆಗ ದೇವಿ ಶರಣ್ ರವರು ಭಾರತೀಯ ATCಗೆ ಹೈಜಾಕ್ ಆದ ಮಾಹಿತಿಯನ್ನು ತಲುಪಿಸಿ ವಿಮಾನವನ್ನು ಪಶ್ಚಿಮದ ಲಾಹೋರ್ ಕಡೆಗೆ ತಿರುಗಿಸಿದರು. ಈ ಹೈಜಾಕ್ ಪ್ರಕರಣ ನಮ್ಮ ದೇಶದ ಅಂದಿನ ಕಾಲದ ರಕ್ಷಣಾ ವ್ಯವಸ್ಥೆ ಎಷ್ಟು ದುರ್ಬಲವಾಗಿತ್ತು ಎಂಬುದನ್ನು ತಿಳಿಸಿಕೊಡುವಂತಿತ್ತು. ಭಾರತೀಯ ರಕ್ಷಣಾ ವ್ಯವಸ್ಥೆಯ ಅಧಿಕಾರಿಗಳ ಬಳಿ ಮುಂದಿನ ಹಂತದ ಪ್ಲಾನ್ ರೆಡಿ ಇರಲಿಲ್ಲ. ಈ ಕಾರಣದಿಂದಾಗಿಯೇ IC-814 ಪ್ಲೇನ್ ಭಾರತೀಯ ಏರ್ಸ್ಪೇಸ್ ದಾಟಿ ಪಾಕಿಸ್ತಾನದ ಏರ್ಸ್ಪೇಸ್ ಎಂಟರ್ ಆಯಿತು. ಲಾಹೋರ್ ಏರ್ಪೋರ್ಟ್ನ ಆಕಾಶದಲ್ಲಿದ್ದ ವಿಮಾನವನ್ನು ಪೈಲಟ್ ದೇವಿ ಶರಣ್ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಪರ್ಮಿಷನ್ ಕೋರಿ ಪಾಕಿಸ್ತಾನದ ATCಗೆ ರಿಕ್ವೆಸ್ಟ್ ಕಳುಹಿಸಿದರು. ಆದರೆ ಈ ರಿಕ್ವೆಸ್ಟ್ ಅನ್ನು ತಿರಸ್ಕರಿಸಿದ ಪಾಕಿಸ್ತಾನ ವಿಮಾನವನ್ನು ಲ್ಯಾಂಡ್ ಮಾಡದಂತೆ ತಡೆಯಲು ತನ್ನ ಏರ್ಪೋರ್ಟ್ನ ಎಲ್ಲಾ ಕರೆಂಟ್ ದೀಪಗಳನ್ನು ಆರಿಸಿದರು. ಅಂದಿನ ಭಾರತ ಪ್ರಧಾನಿಗಳಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಗೃಹ ಮಂತ್ರಿಗಳಾಗಿದ್ದ ಲಾಲಕೃಷ್ಣ ಅಡ್ವಾಣಿಯವರ ಸರ್ಕಾರ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಅವಕಾಶ ನೀಡಿ ಎಂದು ಅಂದಿನ ಪಾಕಿಸ್ತಾನ ಸರ್ಕಾರಕ್ಕೆ ಕೇಳಿಕೊಂಡರು. ಆದರೆ ಪಾಕಿಸ್ತಾನ ಮಾತ್ರ ಹಲವು ಕಾರಣಗಳನ್ನು ನೀಡಿ ನಿರಾಕರಿಸಿತು. ಆಗ ದೇವಿ ಶರಣ್ ರವರು, ಪಾಕಿಸ್ತಾನ ನಮಗೆ ಲ್ಯಾಂಡಿಂಗ್ಗೆ ಅವಕಾಶ ನೀಡುತ್ತಿಲ್ಲ, ಪ್ಲೇನ್ನಲ್ಲಿರುವ ಫ್ಯೂಲ್ ಖಾಲಿ ಆಗ್ತಾ ಇದೆ, ಹೀಗೆ ಆದರೆ ವಿಮಾನ ಪತನವಾಗಿ ಬಿಡುತ್ತದೆ, ಆದ್ದರಿಂದ ನಾವು ಪುನಃ ಭಾರತಕ್ಕೆ ಹೋಗಿ ಪಂಜಾಬಿನ ಅಮೃತ್ಸರ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡುವ ಮೂಲಕ ಫ್ಯೂಲ್ ತುಂಬಿಸಿಕೊಳ್ಳಬೇಕು ಎಂದರು. ಬೇರೆ ದಾರಿ ಕಾಣದೆ ಹೈಜಾಕರ್ಸ್ ಕೂಡ ಪೈಲಟ್ನ ಮಾತಿಗೆ ಒಪ್ಪಿಗೆ ಸೂಚಿಸಿದರು. ಆಗ ಪೈಲಟ್ ದೇವಿ ಶರಣ್ ಹಾಗೂ ಉಳಿದ ಪ್ರಯಾಣಿಕರಿಗೆ ಖುಷಿಯಾಯಿತು. ಏಕೆಂದರೆ ಮರಳಿ ನಮ್ಮ ದೇಶಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ನಮ್ಮ ಸೇನೆ ರೆಸ್ಕ್ಯೂ ಆಪರೇಷನ್ ಮಾಡಿ ನಮ್ಮನ್ನು ಕಾಪಾಡುತ್ತಾರೆ ಎಂಬ ನಂಬಿಕೆಯಿಂದ ಎಲ್ಲರೂ ಇದ್ದರು. ಪೈಲಟ್ ಲಾಹೋರ್ನಲ್ಲಿದ್ದ ವಿಮಾನವನ್ನು ಅಮೃತ್ಸರ್ ಏರ್ಪೋರ್ಟ್ ಕಡೆಗೆ ತಿರುಗಿಸಿದರು. ಸ್ವಲ್ಪ ಸಮಯದ ನಂತರ IC-814 ವಿಮಾನ ಅಮೃತ್ಸರ್ ಏರ್ಪೋರ್ಟ್ಗೆ ಬಂದು ಸಾಫ್ಟ್ ಲ್ಯಾಂಡ್ ಆಯಿತು. ವಿಮಾನವು ಲ್ಯಾಂಡ್ ಆದ ತಕ್ಷಣ ಹೈಜಾಕರ್ಸ್ ಪೈಲಟ್ನನ್ನು ಹೆದರಿಸಿ ವೇಗವಾಗಿ ಫ್ಯೂಲ್ ತುಂಬಿಸುವಂತೆ ಹೇಳಿ ಎಂದರು. ಆಗ ದೇವಿ ಶರಣ್ ಇಂಡಿಯನ್ ATCಗೆ, ನೀವು ಬೇಗನೆ ಫ್ಯೂಲ್ ತುಂಬಿಸಿ, ಇಲ್ಲಿ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿದೆ ಎಂದು ರಿಕ್ವೆಸ್ಟ್ ಕಳುಹಿಸಿದರು. ಮುಂದಾಲೋಚನೆ ಇಲ್ಲದ ಭಾರತೀಯ ರಕ್ಷಣಾ ಕಮಾಂಡರ್ಗಳು ಮತ್ತು ಪಂಜಾಬ್ ಪೊಲೀಸರು ವಿಮಾನಕ್ಕೆ ಫ್ಯೂಲ್ ತುಂಬಿಸುವುದನ್ನು ಆದಷ್ಟು ತಡೆಹಿಡಿಯಿರಿ, ಡಿಲೇ ಮಾಡಿ ಅಂತ ಏರ್ಲೈನ್ಸ್ಗೆ ಹೇಳುವರು. ಹಲವು ನಿಮಿಷಗಳು ಕಳೆದ ನಂತರ ಕಮಾಂಡರ್ಸ್ ಒಂದು ನಿರ್ಧಾರಕ್ಕೆ ಬರುವರು. ಅದೇನೆಂದರೆ, ಫ್ಯೂಲ್ ತುಂಬಿಕೊಂಡು ಹೋಗುವ ಗಾಡಿಯೊಂದಿಗೆ ಭಾರತೀಯ ಕಮಾಂಡರ್ಸ್ ಹೋಗಿ ಫ್ಯೂಲ್ ತುಂಬಿಸುವ ಸಮಯದಲ್ಲಿ ವಿಮಾನದ ಚಕ್ರದ ಗಾಳಿಯನ್ನು ತೆಗೆಯಬೇಕೆಂದು ನಿರ್ಧರಿಸಿ ಕಳುಹಿಸಿದರು. ಇಷ್ಟೆಲ್ಲ ಆದ ಮೇಲೆ ಫ್ಯೂಲ್ ಗಾಡಿಯೊಂದಿಗೆ ಕಮಾಂಡರ್ಸ್ ಕೂಡ ಹೊರಟರು. ಇನ್ನೇನು ವಿಮಾನ ನಿಂತಿದ್ದ ಜಾಗದ ಸಮೀಪ ಬರುತ್ತಿದ್ದಂತೆ ಕಮಾಂಡರ್ಸ್ಗಳಿಗೆ ಒಂದು ಸಂದೇಶ ಬರುತ್ತದೆ. ಅದೇನೆಂದರೆ, ನೀವು ಈ ಕೂಡಲೇ ಮಾಡಿರುವ ಪ್ಲಾನ್ ಅನ್ನು ಬಿಟ್ಟು ಮರಳಿ ಬರಬೇಕು ಎಂದು. ಈ ಸಂದೇಶವನ್ನು ಪಡೆದ ಕಮಾಂಡರ್ಸ್ ಮರಳಿ ವಾಪಸ್ ಹೋಗಲು ಆರಂಭಿಸಿದರು. ಇದನ್ನೆಲ್ಲವನ್ನು ವಿಮಾನದ ಒಳಗಿನಿಂದಲೇ ಗಮನಿಸಿದ ಹೈಜಾಕರ್ಸ್ ಹೆದರಿ ಪೈಲಟ್ನ ತಲೆಗೆ ಬಂದೂಕಿಟ್ಟು ಈ ಕೂಡಲೇ ವಿಮಾನವನ್ನು ಹಾರಿಸುವಂತೆ ಆದೇಶಿಸಿದರು. ಪೈಲಟ್ ಒಪ್ಪದೇ ಇದ್ದಾಗ
ಆ ಪ್ಲೇನ್ನಲ್ಲಿಯೇ ಕುಳಿತಿದ್ದ ರೂಪಿನ್ ಕತ್ಯಾಲ್ ಎಂಬ ಪ್ರಯಾಣಿಕನಿಗೆ ಗಾಯಗೊಳಿಸಿದರು. ಮುಂದೆ ಈ ವ್ಯಕ್ತಿ ಸಾವನ್ನಪ್ಪುವನು. ಇದನ್ನು ಕಂಡ ದೇವಿ ಶರಣ್ ಬೇರೆ ದಾರಿ ಕಾಣದೆ ವಿಮಾನವನ್ನು ಮತ್ತೆ ಫ್ಯೂಲ್ ತುಂಬಿಸದೆ ಹಾರಿಸಿದರು. ಏಕೆಂದರೆ ಹೈಜಾಕರ್ಸ್ ತುಂಬಾನೇ ಹೆದರಿದ್ದರು. ಇನ್ನಷ್ಟು ಸಮಯ ಭಾರತೀಯ ನೆಲದ ಮೇಲೆ ಇದ್ದರೆ ಭಾರತ ತಮ್ಮ ವಿರುದ್ಧ ಕಮಾಂಡೋ ಆಪರೇಷನ್ ಮಾಡಿ ತಮ್ಮನ್ನು ಮುಗಿಸಿ ಬಿಡ್ತಾರೆ ಎಂಬ ಆತಂಕ ಅವರಲ್ಲಿತ್ತು. ಹೀಗಾಗಿಯೇ ಪೈಲಟ್ನನ್ನು ಹೆದರಿಸಿ ವಿಮಾನ ಟೇಕ್ ಆಫ್ ಆಗುವಂತೆ ಮಾಡಿದರು. ಟೇಕ್ ಆಫ್ ಆದಂತಹ ವಿಮಾನ ಹೈಜಾಕರ್ಗಳ ಮಾತಿನಂತೆ ಪುನಃ ಪಾಕಿಸ್ತಾನದ ಲಾಹೋರ್ಗೆ ಎಂಟರ್ ಆಯಿತು. ಈ ಬಾರಿಯೂ ಸಹ ಪಾಕಿಸ್ತಾನ ಲ್ಯಾಂಡಿಂಗ್ಗೆ ಪರ್ಮಿಷನ್ ನೀಡಲಿಲ್ಲ. ಆಗ ಪೈಲಟ್ ದೇವಿ ಶರಣ್ ಪಾಕಿಸ್ತಾನದ ATCಗೆ ಒಂದು ಮೆಸೇಜ್ ಕಳುಹಿಸಿದರು. ಅದರಲ್ಲಿ, ನೀವು ನಮಗೆ ಲ್ಯಾಂಡಿಂಗ್ಗೆ ಅವಕಾಶ ಕೊಡಲೇಬೇಕು. ನಮ್ಮ ಪ್ಲೇನ್ನಲ್ಲಿ ಫ್ಯೂಲ್ ಖಾಲಿಯಾಗಿದೆ. ಒಂದು ವೇಳೆ ಪರ್ಮಿಷನ್ ನೀಡದಿದ್ದರೆ ಕ್ರ್ಯಾಶ್ ಲ್ಯಾಂಡ್ ಮಾಡುವುದಾಗಿ ತಿಳಿಸಿದ್ದರು. ಪ್ಲೇನ್ನ ಕಂಡೀಷನ್ ಅರಿತ ಪಾಕಿಸ್ತಾನದ ATC ಏರ್ಪೋರ್ಟ್ನಲ್ಲಿರುವ ಎಲ್ಲಾ ಕರೆಂಟ್ ದೀಪಗಳನ್ನು ಆನ್ ಮಾಡಿ ಲ್ಯಾಂಡಿಂಗ್ಗೆ ಒಪ್ಪಿಗೆ ಸೂಚಿಸಿದರು. ಅದರಂತೆ IC-814 ಪ್ಲೇನ್ ಲಾಹೋರ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಯಿತು. ಈ ಸಮಯದಲ್ಲಿ ಭಾರತ ಪಾಕಿಸ್ತಾನದೊಂದಿಗೆ ಮಾತನಾಡಿ ಹೀಗೆ ಹೇಳಿದರು, ಆ ಪ್ಲೇನ್ಗೆ ಫ್ಯೂಲ್ ತುಂಬಿಸಿ, ಆದರೆ ಅದನ್ನು ಹಾರಿ ಹೋಗಲು ಬಿಡಬೇಡಿ ಅಂತ. ಆದರೆ ಪಾಕಿಸ್ತಾನ ಫ್ಯೂಲ್ ತುಂಬಿಸಿದಲ್ಲದೆ ಅದನ್ನು ಸುಲಭವಾಗಿ ಹಾರಿ ಹೋಗಲು ಬಿಟ್ಟರು. ಹೀಗೆ ಮತ್ತೆ ಟೇಕ್ ಆಫ್ ಆದಂತಹ IC-814 ವಿಮಾನ 1200 ಕಿಲೋಮೀಟರ್ ದೂರದಲ್ಲಿರುವ ದುಬೈ ಕಡೆ ಪ್ರಯಾಣ ಆರಂಭಿಸಿ ದುಬೈ ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆಗುತ್ತೆ. ಆಗ ಹೈಜಾಕರ್ಸ್ ತಾವು ಗಾಯಗೊಳಿಸಿದ 25 ಜನ ಪ್ರಯಾಣಿಕರನ್ನು ಬಿಡುಗಡೆ ಮಾಡುವರು. ಆ 25 ಜನರಲ್ಲಿ ರೂಪಿನ್ ಕತ್ಯಾಲ್ ಎಂಬುವವರು ಸಹ ಒಬ್ಬರಾಗಿದ್ದರು. ಭಾರತ ಸರ್ಕಾರ ಅಂದಿನ ದುಬೈ ಸರ್ಕಾರಕ್ಕೆ ಒಂದು ಮನವಿ ಮಾಡಿತು. ಅದೇನೆಂದರೆ, ನಾವು ನಮ್ಮ ರಕ್ಷಣಾ ಪಡೆಗಳನ್ನು ಈ ಕೂಡಲೇ ದುಬೈಗೆ ಕಳಿಸ್ತಾ ಇದ್ದೀವಿ. ನೀವು ಆ ಪ್ಲೇನ್ ಟೇಕ್ ಆಫ್ ಆಗದಂತೆ ತಡೆ ಹಿಡಿಯಿರಿ ಅಂತ. ಆಗ ದುಬೈ ಸರ್ಕಾರ, ನಮ್ಮ ನೆಲದಲ್ಲಿ ನೀವು ಕಮಾಂಡೋ ಆಪರೇಷನ್ ಮಾಡುವುದು ಸರಿಯಿಲ್ಲ, ಅದಕ್ಕೆ ನಾವು ಪರ್ಮಿಷನ್ ಕೊಡುವುದಿಲ್ಲ ಎಂದರು. ಇದರೆಲ್ಲದರ ಮಧ್ಯೆ IC-814 ವಿಮಾನ ಪುನಃ ಟೇಕ್ ಆಫ್ ಆಯಿತು. ಈ ಬಾರಿ ತಾಲಿಬಾನಿಗಳು ಆಳುತ್ತಿದ್ದಂತಹ ಅಫ್ಘಾನಿಸ್ತಾನದ ಕಡೆಗೆ ಪ್ಲೇನ್ ಸಾಗಿತು. ಹಲವು ಗಂಟೆಗಳ ಬಳಿಕ ಅಫ್ಘಾನಿಸ್ತಾನದ ಕಂದಹಾರ್ ಪ್ರಾಂತ್ಯಕ್ಕೆ ಬಂದು ಲ್ಯಾಂಡ್ ಆಯಿತು. ಭಾರತ ಸರ್ಕಾರಕ್ಕೆ ಇಲ್ಲಿಯವರೆಗೂ ಈ ಹೈಜಾಕರ್ಗಳ ಬೇಡಿಕೆಗಳು ಏನು ಎಂಬುವುದೇ ತಿಳಿದಿರಲಿಲ್ಲ. ಬೇಡಿಕೆಗಳನ್ನು ತಿಳಿದುಕೊಳ್ಳಲು ಭಾರತ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ಮೊರೆ ಹೋದರು. ಆಗ ತಾಲಿಬಾನಿಗಳು ಮುಂದೆ ಬಂದು, ನಾವು ಹೈಜಾಕರ್ಸ್ ರೊಂದಿಗೆ ಮಾತನಾಡಿ ಅವರ ಬೇಡಿಕೆಗಳನ್ನು ಕೇಳ್ತೇವೆ ಅಂತ ಹೇಳಿತು. ಅದೇ ರೀತಿ ತಾಲಿಬಾನಿಗಳು ಹೈಜಾಕರ್ಸ್ರನ್ನು ಸಂಪರ್ಕಿಸಿದರು. ಆಗ ಹೈಜಾಕರ್ಸ್ಗಳು ನಮಗೆ ಭಾರತದ ಜೈಲಿನಲ್ಲಿರುವ 36 ಜನ ಉಗ್ರರು ಮತ್ತೆ $200 ಮಿಲಿಯನ್ ಹಣವನ್ನು ನೀಡಬೇಕೆಂದು ಕೇಳಿದರು. ಇದಕ್ಕೆ ಭಾರತ ಸರ್ಕಾರ ತೀವ್ರವಾಗಿ ವಿರೋಧಿಸಿತು. ಆಗ ಹೈಜಾಕರ್ಗಳು, ಸರಿ, ನಮಗೆ ಮುಖ್ಯವಾಗಿ ಬೇಕಾದ ಮಸೂದ್ ಅಜರ್, ಒಮರ್ ಸಯೀದ್ ಶೇಖ್, ಮುಷ್ತಾಕ್ ಜರ್ಗರ್ ಎಂಬ 3 ಉಗ್ರರನ್ನು ಬಿಟ್ಟುಕೊಡಿ ಎಂದು ಕೇಳಿಕೊಂಡಿತು. ಅಂದಿನ ಭಾರತ ಸರ್ಕಾರ ಸುದೀರ್ಘವಾದ ಚರ್ಚೆಯ ಬಳಿಕ ಹೈಜಾಕರ್ಗಳ ಬೇಡಿಕೆಗೆ ಒಪ್ಪಿದರು. ಭಾರತ ಈ 3 ಉಗ್ರರನ್ನು ಅಫ್ಘಾನಿಸ್ತಾನದ ಕಂದಹಾರ್ ವರೆಗೂ ಕರೆದುಕೊಂಡು ಹೋಗಿ ತಾಲಿಬಾನಿಗಳ ಮಧ್ಯಸ್ಥಿಕೆಯಲ್ಲಿ ಆ 3ರನ್ನು ಹೈಜಾಕರ್ಗಳಿಗೆ ಒಪ್ಪಿಸಿದರು. ಈ ಸಮಯದಲ್ಲಿ ಭಾರತ ಸರ್ಕಾರ ತಾಲಿಬಾನಿಗಳ ಬಳಿ ತಮ್ಮ ಬೇಡಿಕೆಯೊಂದನ್ನು ಇಟ್ಟರು. ಅದೇನೆಂದರೆ, ಹೈಜಾಕರ್ಗಳು ಪ್ರಯಾಣಿಕರನ್ನು ಬಿಟ್ಟು ಹೋಗುವಾಗ ಅವರನ್ನು ಹೋಗಲು ಬಿಡಬೇಡಿ. ನಿಮ್ಮ ಸೈನ್ಯವನ್ನು ಬಳಸಿ ನಾವು ಅವರಿಗೆ ಒಪ್ಪಿಸಿದ 3 ಜನ ಉಗ್ರರೊಂದಿಗೆ ಆ ಹೈಜಾಕರ್ಸ್ರನ್ನು ಸಹ ಬಂಧಿಸಿ ನಂತರ ನಮಗೆ ಒಪ್ಪಿಸಿ ಎಂದು ಕೇಳಿಕೊಂಡರು. ಆದರೆ ತಾಲಿಬಾನಿಗಳು ಹೈಜಾಕರ್ಸ್ ಪರವಾಗಿ ಇದ್ದರು. ಭಾರತದ ಬೇಡಿಕೆಗೆ ಬೆಲೆ ಕೊಡದ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಹೈಜಾಕರ್ಸ್ರೊಂದಿಗೆ 3 ಜನ ಉಗ್ರರನ್ನು ತಮ್ಮ ಸೆಕ್ಯುರಿಟಿಯಲ್ಲಿಯೇ ಕರೆದುಕೊಂಡು ಹೋಗಿ ಪಾಕಿಸ್ತಾನದ ಗಡಿಯಲ್ಲಿ ಬಿಟ್ಟು ಬಂದರು. ಈ ರೀತಿ ಅಂದಿನ ಅಫ್ಘಾನಿಸ್ತಾನದ ತಾಲಿಬಾನಿಗಳು ನಮಗೆ ಮೋಸ ಮಾಡಿದ್ದರು. ಇನ್ನು ಇತ್ತ 7 ದಿನಗಳ ಕಾಲ ಹೈಜಾಕರ್ಸ್ ಬಂಧನದಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಬಂಧನ ಮುಕ್ತರಾದರು. ಭಾರತ ಸರ್ಕಾರ ಬೇರೆ ವಿಮಾನವನ್ನು ಕಂದಹಾರ್ಗೆ ಕಳುಹಿಸಿ ಪ್ರಯಾಣಿಕರನ್ನು ಸೇಫ್ ಆಗಿ ಭಾರತಕ್ಕೆ ಕರೆತಂದರು. ಈ ರೀತಿಯಾಗಿ ತಪ್ಪಿಸಿಕೊಂಡು ಹೋದ 3 ಜನ ಉಗ್ರರ ಹೆಸರು ಪುಲ್ವಾಮಾ ಅಟ್ಯಾಕ್, ಅಮೆರಿಕದ ಅವಳಿ ಕಟ್ಟಡಗಳ ಮೇಲಿನ ದಾಳಿ ಸೇರಿದಂತೆ ಅನೇಕ ಭಯೋತ್ಪಾದನಾ ಕೃತ್ಯಗಳಲ್ಲಿ ಕೇಳಿಬಂದಿತು. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಹಾಗೂ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲು ನೀವು ನಿಮ್ಮ ಸತ್ಯಶೋಧನ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.